ಆಲ್ಮೇಲ್ ತಾಲೂಕಿನಲ್ಲಿ ಹೆಸರಿಗೆ ಮಾತ್ರ ಇಂದಿರಾ ಕ್ಯಾಂಟೀನ್ ಇದೆ. ದಿನನಿತ್ಯ 10 ರಿಂದ 15 ಜನಗಳಿಗೆ ಆಗುವಷ್ಟು ಆಹಾರ ಮಾತ್ರ ಸಿದ್ಧಪಡಿಸುತ್ತಿದ್ದು, ಇದನ್ನ ಪ್ರಶ್ನಿಸಿದ್ದಕ್ಕೆ ಕುಂಟು ನೆಪಗಳನ್ನ ಹೇಳುತ್ತಿದ್ದಾರೆ ಸಿಬ್ಬಂದಿಗಳು. ಇಂದಿರಾ ಕ್ಯಾಂಟೀನ್ನಲ್ಲಿ ಸರಿಯಾಗಿ ಊಟ ಸಿಗದೆ ಇರುವ ಸರ್ಕಾರ ನಿರ್ಲಕ್ಷ್ಯ ಇಲ್ಲಿ ಎದ್ದು ತೋರುತ್ತಿದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಸಿಗುತ್ತಿಲ್ಲ ಊಟ, ದಿನಕ್ಕೆ 10-15 ಜನಕ್ಕೆ ಮಾತ್ರ ಉಪಹಾರ. ಇಂದಿರಾ ಕ್ಯಾಂಟೀನ್ನಲ್ಲಿ ಸಿಲಿಂಡರ್ ಇಲ್ಲ, ಒಲೆ ಮೇಲೆ ಅಡುಗೆ ಮಾಡುತ್ತಿರುವ ನೌಕರರು. ಹೌದು, ಆಲ್ಮೇಲ್ನಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಕೇವಲ ಹೆಸರಿಗೆ ಮಾತ್ರ ಕ್ಯಾಂಟೀನ್ ಇದೆ. ಏಕೆಂದರೆ ಇಲ್ಲಿ ಸುಮಾರು 2 ತಿಂಗಳಿನಿಂದ ಸಿಲಿಂಡರ್ ಇಲ್ಲ. ಬೆಳಗ್ಗೆ ಸ್ವಲ್ಪ ಜನಕ್ಕೆ ಅಲ್ಪಾಹಾರ ಹಾಗೂ ಮಧ್ಯಾಹ್ನ ಸ್ವಲ್ಪ ಜನಕ್ಕೆ ಊಟ ಕೊಟ್ಟರೆ ಮುಗಿಯಿತು ಎಂಬಂತಿದೆ. ಇನ್ನು ಪಟ್ಟಣ ಪಂಚಾಯತ್ ಅಧಿಕಾರಿಯವರಿಗೆ ನಮ್ಮ ವರದಿಗಾರರು ಮಾತನಾಡಿದ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವ ರೀತಿ ಉತ್ತರ ನೀಡಿದ್ದಾರೆ ನೀವೇ ನೋಡಿ. ಲಕ್ಷ್ಮಣ ಸಿಂಧೆ, RJ32 ಕನ್ನಡ ನ್ಯೂಸ್, ಚಡಚಣ. ಅಡುಗೆ ಮಾಡ್ತೀರಿ, ನಿಮ್ಗೆ ಹೆಂಗೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಒಳಗೆ ಹೋಗ್ತಾರ, ಎಷ್ಟೋ ಜನ ಬಂದು ಒಳ್ಳೆ ಹೋಗ್ತಾರಲ್ಲ, ಹೆಂಗೆ ಮಾಡೋದು? ಎಷ್ಟು ಕಿಲೋ ಮಾಡಿದ್ದೀರಿ ಅಡುಗೆ? ಏನು ಮಾಡಿದ್ದೀರಾ? 6 ಕಿಲೋ. ಎಷ್ಟು ಗಂಟೆ ಮಾಡಿದ್ದೀರಾ? 3 ಕಿಲೋ ಎಷ್ಟು ಗಂಟೆ ಮಾಡಿದ್ದೀರಾ ಅಕ್ಕರ? 7 ಗಂಟೆ ಮಾಡಿದ್ದೀರಾ? ಅಲ್ರಿ ಅಕ್ಕರ, ಅವ್ರ ನಾಷ್ಟ ಅದೇನು ಕೇಳಕತ್ತ. ಡೈಲಿ ಇದೆ ಅದೇನ್ರಿ? ಹಿಂಗೆ ಡೈಲಿ ಹಿಂಗೆ ಇರ್ತೇನ್ರಿ ಇಲ್ಲಿ? ಎಷ್ಟು ಗಂಟೆಗೆ ಖಾಲಿ ಆಗ್ತದ್ರಿ ಏನು ಮಂದಿ? ಅಲ್ಲ, 10 ಗಂಟೆ ಆದ್ರೂ 10 ಗಂಟೆಗೆಲ್ಲ ಖಾಲಿನೇ ಆಗ್ಯದಲ್ರಿ. ಇಲ್ಲಿ ಎಲ್ಲಿ ಒಂದು ಅಗಳು ಬಿದ್ದಿಲ್ಲ, ಏನು ನಾಷ್ಟ ಇಲ್ಲ. ಓಕೆ. ಅಕ್ಕಿ ಮಾಡಿರಿ, ಈಗ ಅಕ್ಕಿ ಇಟ್ಟಿರಲ್ಲ, ಅದು 10 ಮಂದಿಗೂ ಸಾಲಂಗಿಲ್ಲ, ಅಷ್ಟೇ ಇಟ್ಟಿರಲ್ಲ. ಹಾಂ, 10 ಮಂದಿಗೆ ಆಗೋಷ್ಟು ಪ್ಲೇಟ್ ಮಾಡ್ತೀವಿ ಅಷ್ಟೇ. ಮತ್ತೆ ಮತ್ತೆ ಮಾಡ್ತೀರಾ? ಅದು ಆಗ್ಯದರ್ತಿ ಈಗ ಹೊಳಗೆ ಕಳಿಸ್ತೀರಾ, ಅದೇ ರೀತಿ ಅದನ್ನು ಹಾಗೆ ಮಾಡ್ತೀರಾ? ಹಾಂ, ಈಗ 10 ಗಂಟೆ ನಾಷ್ಟ ಆಗ್ಯದ ಅಂತೇಳಿ ನಮ್ಗೆ ಒಳ್ಳೆ ಹಾಕ್ಲಿತ್ತಾರಲ್ಲ, ಈಗ ಅದು ರೈಸ್ ಆದ್ರೂ ಹಂಗೆ ಹೇಳೋರು ನೀವು. ಹಾಂ, ಮತ್ತು ಇಲ್ಲಿ ನೋಡ್ರಿಲ್ಲ ಮಂದಿ ನಿಂತದಲ್ಲ, ಏನು ಮಾಡ್ಲಿತ್ತೀರಿ ಹೇಳ್ರಿ ನೀವು? ಹಾಂ, ನಿಮ್ಮ ಅಧಿಕಾರಿಗಳನ್ನ ಈ ಕಡೆ ಗಮನ ಹರಿಸಂಗಿಲ್ಲ, ನೀವು ಈ ಕಡೆ ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ, ಜನರಿಗೆ ಪರಿಸ್ಥಿತಿ ಏನದ? ನಿಮ್ಮ ಹೆಸರು ಏನ್ರಿ ಅಕ್ಕರ? ಎಷ್ಟು ಮಂದಿ ಇದೀರಿ ಕೆಲ್ಸಿ? ಈಗ ಇಬ್ಬರೇ ಇದಿರಲ್ಲ? ಸೂಟಿ ಮಾಡ್ತಾರ, ಬರಲ್ಲ? ಓಕೆ. ಈಗ ನಿಮ್ಮ ಇಲ್ಲಿ ಕೆಲಸ ಮಾಡೋರು ಯಾವ್ದಾರ್ರಿ? ಆಮೇಲೆ ಇಂದಿರಾ ಕ್ಯಾಂಟೀನ್ ಒಳಗೆ ಗ್ಯಾಸ್ ಇಲ್ಲ. ಎಷ್ಟು ದಿನ ಐತ್ರಿ? ತಿಂಗಳು 2 ತಿಂಗಳು ಆಗ್ತಾ ಬಂತು, ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ನೀವು ಚೀಫ್ ಆಫೀಸರ್ ಇತ್ತ ಕಡೆ ಗಮನ ಹರಿಸಂಗಿಲ್ಲ, ಹೆಂಗೆ? ಸರ ಇಲ್ಲ, ಅವ್ರಿಗೆ ಗ್ಯಾಸ್ ಬೇಕಂತ ಅವ್ರ ಏಜೆನ್ಸಿ ಏನ್ ಹಿಡ್ದಾರಲ್ರಿ, ಅವ್ರಿಗೆ ನಾನು ಕಮರ್ಷಿಯಲ್, ಆಕ್ಚುಲಿ ಅವರು ರೆಸಿಡೆನ್ಶಿಯಲ್ ಗ್ಯಾಸ್ ಯೂಸ್ ಮಾಡಾಕತ್ತಿದ್ರು. ಕಮರ್ಷಿಯಲ್ ತಗೋರಿ, ನಾವು ಲೆಟರ್ನು ಕೊಟ್ಟಿವಿ ಸರ್. ಪ್ರತಿ ಸಲನು ನಾನು ಈಗ ಗ್ಯಾಸ್ ತರಕ ಲೆಟರ್ ಕೊಡ್ತೀನಿ ರೀ. ನಾನು ಅವ್ರ ಖಾಲಿ ಐತಂದ್ರ ಲೆಟರ್ ಕಟ್ ಕಳಿಸ್ತೀನಿ. ಆ ಲೆಟರ್ ಮ್ಯಾಗ ಏನೈತಲ್ರಿ ಗ್ಯಾಸ್ ಕೊಟ್ಟೆ ಕೊಡ್ತಾರ ಅವರು. ನಾ ಏಜೆನ್ಸಿ ಇಲ್ಲಿ ಅದಾರ ನೋಡ್ರಿ ಕೆಲ್ಸಗಾರ, ಕೊಡ್ರಿ, ಆಕಿ ಬಾಯಿ ಕೊಡ್ರಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ರೀ. ಅಲ್ಲ, ಲೆಟರ್ ಕೊಡಲ್ಲ, ನಿಮ್ ಲೆಟರ್ ಕೊಟ್ಟು ಗ್ಯಾಸ್ ಕೊಡ್ಲಿಲ್ಲ? ಕೊಡ್ಲಿಲ್ಲ ಸರ್ ಅವರು. ಹಾ, ಈಗೇನ್ ಮಾಡತ್ತೀರಿ ಮತ್ತ? ಈಗ ಒಲಿ ಮ್ಯಾಗ ಮಾಡಕತ್ತೀರಿ ಸರ್. ಒಲಿ ಮ್ಯಾಗ ಮಾಡತ್ತೀರಿ. ಮುಂಜಾನೆ ನಾಷ್ಟ ಯಾಕೆ ಮಾಡಿಲ್ಲ ಇವತ್ತು? ಮಾಡೀವ್ರಿ ಸರ್, 6 ಕಿಲೋ ಉಪ್ಪಿಟ್ಟ ಸಿರ ಮಾಡೀವ್ರಿ ಸರ್. ಜಗ್ಗಿನ ಕಲಸ ಆಗ್ಯದ್ರಿ. ಈಗ 7 ಅನ್ನದ್ರಾಗ ಚಾಲು ಮಾಡಕತ್ತೀರಿ ಸರ್. ಅಲ್ಲ, 7 ಒಟ್ಟು ಮಾಡಿರಲ್ಲ. ಇವತ್ತು ಅವ್ರು ಅದೇ ಪ್ರೆಸ್ದವ್ರು ಹೇಳತ್ತಾರ ಮಾಡಿಲ್ಲ ತಂದ್ರು. ಮಾಡೀವ್ರಿ ಸರ್. ಮಾಡಿರಿ? ಹಾ, ಅವ್ರು ಕಂಪ್ಲೇಂಟ್ಸ್ ಬರಕತ್ತವ. ಈಗ ಒಂದ್ ಕೆಲಸ ಮಾಡ್ರಿ, ಆ ಲೆಟರ್ ಕೊಟ್ಟು ಕಳಿಸ್ತೀನಿ ನಮ್ಮ ಇನ್ಸ್ಪೆಕ್ಟರ್ಗ. ನೀವ್ ಅವ್ರ ಏಜೆನ್ಸಿ ಅವ್ರಿಗೆ ಹೇಳಿ ಕಮರ್ಷಿಯಲ್ ಗ್ಯಾಸ್ ತಗೋ ಅಂತ ಹೇಳಿದ್ದೆ ನಿಮ್ಗ. ಅದು ಮಾಡ್ಕೋಬೇಕಲ್ಲ. ಅದು ಕೊಡಲ್ಲ ಅಂದ್ರಿ ಸರ್. ಕೊಡಲ್ಲ ಗಪ್ ಕೂತೀವ್ರಿ ಸರ್. ಇಲ್ರಿ, ಕುಂದ್ರಬಾರ್ದು. ಈಗ ಕಮರ್ಷಿಯಲ್ ಗ್ಯಾಸ್ ಅಂತ ಬರ್ತದ. ಹಾ, ನಿಮ್ಗೆ ಏನ್ ಇದ್ರೆ ಹೇಳ್ರಿ, ನಾ ಲೆಟರ್ ಕೊಟ್ಟು ಕಳಿಸ್ತೀನಿ, ತಗೋರಿ. ಕಟ್ಗಿ ಮ್ಯಾಗ ಮಾಡ್ಬೇಡ್ರಿ, ಗ್ಯಾಸ್ ಮ್ಯಾಗೆ ಮಾಡ್ರಿ. 1 ತಿಂಗಳ ದಿನ ಆಯ್ತ್ರಿ ಸರ್, ಒಟ್ಟೆ ಯಾರು ಇದನ್ನೇ ಮಾಡಲ್ಲ ಸರ್. ನಾ ಹೇಳಿ
ಹೌದಾ, ನಾ ಈಗ ಇನ್ಸ್ಪೆಕ್ಟರ್ ಕಳಿಸ್ತೀನಿ. ಹ್ಞೂ ರೀ ಸರ್. ಆ ಗ್ಯಾಸಿನ ಅಂಗಡಿ ಅವ್ರಿಗೆ ಕಳಿಸಿ ಇದು ಮಾಡಿಸ್ತೀನಿ ತಮ್ಮ. ಹಾ, ಆಯ್ತಾಯ್ತು. ಓಕೆ. ಹ್ಞೂ. ಹಲೋ ಹಾ ಸರ್, ಟಿಫಿನ್ ಮಾಡಿದಾರನ್ ಸರ್ ಅವರು? ಹಲೋ ಸರ್, ಅವರು ಮಾಡಿದ್ರು ಬೆಳಗ್ಗೆ 7 ಗಂಟೆಗೆ ಮಾಡಿದ್ರೆ 8 ಗಂಟೆ ಖಾಲಿ ಆಗಿದೆ ಅಂತ ಹೇಳಿದ್ರ. ಹಾ ಅದೇ ಸರ್ ಅದೇ ಸರ್ ಅದು ಅಂದ್ರೆ ಹಿಂಗಿರತ್ ಟಿಫಿನ್ 200 ಹಿಂಗಿರತ್ ಸರ್ ಅದು. ಅದಕ್ಕೆ ಕ್ವಾಂಟಿಟಿ ಮುಗಿತಂದ್ರ ಬಂದ್ ಆಗ್ತದ್ರಿ. ಮತ್ ಊಟ ಚಾಲು ಆಗತ್ರಿ ಈಗ 1 ಗಂಟೆಕ. ಊಟದ ಏನ್ ಇರ್ತೈತ್ರಿ ನಮ್ದು 250 ರೂಪಾಯಿ ಏನ್ ಟಾರ್ಗೆಟ್ ಇರ್ತೈತಲ್ಲ ಅಷ್ಟ್ ಮಾಡ್ತಾರ ಸರ್. ಸರ್, ಇದು ಹಲವು ಬಾರಿ ಆಯ್ತು ಇದು ಬಂದು ಹೋಗೋದು. ತುಂಬಾ ಜನ ಈಗ ನೋಡಿ ಸ್ಟಾಕ್ ಎಷ್ಟೋ ಜನ ನಿಂತಿದ್ದಾರೆ. ಹಾ ಸ್ವಲ್ಪ ನೀವು ಚೀಫ್ ಆಫೀಸರ್ ಸ್ವಲ್ಪ ಗಮನ ಹರಿಸ್ರಿ ಈ ಕಡೆ. ಮಾಡ್ತೀನಿ ಸರ್, ಮಾಡ್ತೀನಿ. ಈಗ ನಾ ಕಳಿಸ್ತೀನಿ, ನಮ್ಮ ಇನ್ಸ್ಪೆಕ್ಟರ್ ಕಳಿಸ್ ಚೆಕ್ ಮಾಡಿ. ತಮ್ಮ ಹೆಸರು ಸರ್? ನಾ ನಾಯಕ್ ಅಂತ ಹೇಳಿ ಸರ್. ಓಕೆ, ಆಲ್ಮೇಲೆ ಹೌದು ಸರ್, ಹೌದು. ಓಕೆ.